ಹಾಯ್ ಹಲೋ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಲ್ಲ, ಹೋಗಿ ತೋರಿಸ್ತೀನಿ ಬನ್ನಿ. ಹೋಗ್ತಾ ಇದ್ದೀವಿ. ನಮ್ಮೂರ ಪಕ್ಕ ತರದಾಳ್ ಅಂತ ಒಂದು ಗ್ರಾಮ ಐತೆ. ಗ್ರಾಮದಲ್ಲಿ ದನಗಳ ಜಾತ್ರೆ ಸೇರಿತ್ತು. ನಾವು ಹಿಂಗೆ ಒಂದು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೊರಟ್ವಿ. ನೋಡ್ತಾ ಇರ್ಬೋದು, ಇಲ್ಲಿಂದ ಪಾರ್ಕಿಂಗ್ ಆಗೈತೆ, ದನಗಳು ಸೇರ್ತಾ ಇದ್ದಾವೆ. ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ತುಂಬ ಫೇಮಸ್. ಇಲ್ಲಿ ವರ್ಷ ಜಾತ್ರೆ ಆಗುತ್ತೆ. ಬಸವನ ಜಯಂತಿ ಜಾತ್ರೆ ಆಗುತ್ತೆ, ಯುಗಾದಿ ಜಾತ್ರೆ ಆಗುತ್ತೆ. ಶ್ರಾವಣ ಶನಿವಾರದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಜಾತ್ರೆಗಳಾಗ್ತದೆ. ಹಸುಗಳೆಲ್ಲ ತುಂಬ ಕಡೆಯಿಂದನೇ ಬಂದಿದ್ವು, ತುಂಬ ಬೇರೆ ಬೇರೆ ದೂರದಿಂದ ಬಂದಿದ್ವು. ತುಂಬಾ ಜೋರಾಗಿ ಸೇರಿತ್ತು ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಜೋರಾಗಿ ಸೇರಿತ್ತು. ತುಂಬ ದೂರದಿಂದ ಹೊಡ್ಕೊಬರ್ತಾಯಿದ್ರು. ನಾವು ಹಿಂಗೆ ಜಾತ್ರೆ ನೋಡ್ಕೊಂಡು ಬರೋಣ, ದನಗಳ ಜಾತ್ರೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನಾನು ನನ್ನ ಮೊಮ್ಮಗ ನಮ್ಮ ಮನೆಯವ್ರು ಹೊರಟ್ವಿ, ಗಾಡಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮೂರವರು ಒಂದಿಬ್ಬರು ಮೂವರು ದನಗಳು ಬಂದಿದ್ರು. ಹಾಗೆ ನನ್ನ ಮೊಮ್ಮಗ ನಾನು ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಶನಿ ಮಹಾತ್ಮ, ಓಂ ಶನಿದೇಶಂ ಶನೇಶ್ವರಾಯ ನಮಃ. ಅಲ್ಲಿಂದ ಈಗ ಈಚೆ ಬಂದ್ವಿ. ಇಲ್ಲಿ ಇನ್ನೂ ಜೋರಾಗೆ ಜಾತ್ರೆ ಸೇರಿತ್ತು, ಇನ್ನು ಸುತ್ತಮುತ್ತನೇ ಸೇರಿತ್ತು. ಇದೇ ಮಹಾತ್ಮನ ದೇವಸ್ಥಾನ. ಹಿಂಗೆ ಮುಂದಕ್ಕೆ ಪಾಸಾದ್ವಿ. ನಮ್ಮೂರಿನವರು ಇಲ್ಲಿ ಹೋಟ್ಲಿಗೆ ಮಡಗಿದ್ರು. ಇದೆಲ್ಲ ನೋಡ್ಕೊಂಡು ನಾವು ಹೋಟ್ಲು ಅದೆಲ್ಲ ನೋಡಿಕೊಂಡು ಮುಂದಕ್ಕೆ ಪಾಸಾದ್ವಿ. ನಮ್ಮೂರಿನವ್ರು ಕರೆದ್ರು, ನಿಮಗೆ ಒಂದು ಸ್ವಲ್ಪ ಕಾಫಿ ಕೊಡ್ತೀವಿ ಅಂದರೆ, ಕಾಫಿ ಬೇಡ ಮಜ್ಜಿಗೆ ಕುಡಿತೀವಿ ಅಂತ ಮಜ್ಜಿಗೆ ಕುಡ್ಕೊಂಡ್ವಿ. ಮಧ್ಯಾಹ್ನ ಸುಡು ಬಿಸಿಲಿತ್ತು. ಅಲ್ಲಿಂದ ಮುಂದಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿ ಜಾತ್ರೆ ಐತೆ. ಇನ್ನೂ 3 ದಿನ ಜಾತ್ರೆ ಇರುತ್ತೆ. ಆಸಕ್ತಿ ಇರೋರು ಜಾತ್ರೆಗೆ ಹೋಗಿ. ಹಳ್ಳಿ ಅಂದಮೇಲೆ ಹಸು ಇರಬೇಕು, ದನ ಕರು ಇದ್ದೇ ಇರಬೇಕು. ಅದೇ ಒಂದು ಲಕ್ಷಣ ಹಳ್ಳಿಗೆ. ಒಂದು 50ರಿಂದ ಹಿಡಿದು 1.5-2 ಲಕ್ಷದವರೆಗೂ ಇಲ್ಲಿ ವ್ಯಾಪಾರ ಆಗ್ತಾಯಿತ್ತು. ಇನ್ನೂ ಚೆನ್ನಾಗಿರೋವೇ ಬರ್ತಾಯಿದ್ವು. ಮತ್ತು ಇಲ್ಲಿ ಎಲ್ಲ ನೋಡ್ಕೊಂಡು ನಾವು ಇನ್ನೂ ಚೆನ್ನಾಗಿ ಇದು ಬರ್ತಾಯಿದ್ವು. ಇನ್ನು ದೂರದಿಂದ ಬರ್ತಾಯಿದ್ವು. ಅಲ್ಲಿಂದ ಹೀಗೆ ಬಂದ್ವಿ ಮುಂದಕ್ಕೆ. ತುಂಬ ಚೆನ್ನಾಗಿ ದನಗಳಿಗೆ ಏನೇನು ಬೇಕೋ ಅದು ಎಲ್ಲ ಇಟ್ಟಿದ್ರು. ಮತ್ತು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನೀವು ಆಸಕ್ತಿ ಇರೋರು ಸುತ್ತಮುತ್ತ ಹಳ್ಳಿಯವ್ರಿಗೆ ಹೋಗಿ ದನಗಳ ಜಾತ್ರೆ ನೋಡಿರಿ. ವರ್ಷಕ್ಕೊಮ್ಮೆ ಸೇರುತ್ತೆ. ಇಲ್ಲಿ ತುಂಬ ಫೇಮಸ್ ಜಾತ್ರೆ ಅಂತಲೇ ಹೇಳ್ಬಹುದು. ನೆಕ್ಸ್ಟು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇನ್ನೂ ಒಂದು ಸ್ವಲ್ಪ ದೂರ ಸುತ್ತ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ವ್ಯಾಪಾರ ಮಾಡ್ತಾಯಿದ್ರು, ಮತ್ತು ವ್ಯಾಪಾರ ತಗೊಳ್ಳೋರು ಕೊಡೋರು ವ್ಯಾಪಾರಸ್ಥರು ತುಂಬ ಜನನೇ ಸೇರಿದರು. ಇನ್ನೊಂದು ವಿಶೇಷ ಅಂದರೆ, ಇಲ್ಲೊಂದು ಓರಿ ಅಂತಾರೆ, ನೋಡ್ತಾ ಇರ್ಬೋದು. ಇದು ಬಂದು 1.5ಕ್ಕೂ ಜಾಸ್ತಿ ಕೇಳ್ತಾಯಿದ್ರು. ನಾನು ತುಂಬ ಇಷ್ಟ ಆಯಿತು, ಒಂದು ಫೋಟೋ ತೆಕ್ಕೊಂಡೆ. ಅದಕ್ಕಿಂತ ಮುಂದೆ ಬಂದೆ. ಇಲ್ಲಿ ಮತ್ತು ಬ್ಯಾಂಕ್ ಸೆಟ್ ಮುಖಾಂತರ ಇನ್ನೂ 4-5 ಜೊತೆ ಬರ್ತಾಯಿದ್ವು. ಒಂದೇ ಒಂದು ಹಸು ಸಾಕಿದ್ರಂತೆ. ನೋಡ್ತಾ ಇರ್ಬೋದು, ತುಂಬಾ ಡೆಕೋರೇಷನ್ ಮಾಡಿದ್ದಾರೆ. ಗೋವು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಸು ಇವರು ಒಂದೇ ಮನೆಯವರು. ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ನಾವು ಮೊನ್ನೆ ಹೋಳಿ ಹಬ್ಬ ಮಾಡಿರಲಿಲ್ಲ. ಹೋಳಿ ಹಬ್ಬ ಒಂಚೂರು ಬಣ್ಣ ಹಾಕ್ಕೊಂಡು, ಹೋಳಿ ಎಲ್ಲ ಹಾಕ್ಕೊಂಡು ತುಂಬ ಖುಷಿಪಟ್ಟು ಒಂದು ರೀಲ್ಸ್ ಮಾಡೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.